ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪ್ರದ್ವೀತ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಆ್ಯಂಡ್ ಇವತ್ತು ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಸಂಜೆ ನೈಟ್ ನಾನು ರಾತ್ರಿ ಊಟಕ್ಕೆ ಅಡುಗೆ ಮಾಡೋಣ ಅನ್ನೋ ಟೈಮಲ್ಲಿ ಶೂಟ್ ಮಾಡೋಣ. ನಾನು ರೆಗ್ಯುಲರಾಗಿ ವೀಡಿಯೋಸ್ ಬೇರೆ ಅಪ್ಲೋಡ್ ಮಾಡ್ತಾ ಇಲ್ವಲ್ಲ, ಹಾಗಾಗಿ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ರಾತ್ರಿ ಊಟಕ್ಕೆ ನಾನು ಚಪಾತಿ ಆ್ಯಂಡ್ ಸಿಂಪಲ್ಲಾಗಿ ಒಂದು ಬೀಟ್ರೂಟ್ ಪಲ್ಯ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೀಟ್ರೂಟ್ ಪಲ್ಯ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗೋ ಥರ ಮಾಡ್ತೀನಿ ಯಾವಾಗಲೂ. ಸೊ ದಟ್ ವರ್ಕಿಂಗ್ ವುಮೆನ್ಸಿಗಾಗಿರ್ಬೋದು, ಇಲ್ಲ ನಮ್ಮ ಥರ ಬ್ಯಾಚುಲರ್ಸಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಆ ರೆಸಿಪಿನ ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಲೇ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ಯಾಕೆ ಸುಮ್ಮನೆ ತಡ ಮಾಡೋದಲ್ವಾ, ಬೇಗ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ನಾನಿಲ್ಲಿ ಮೊದಲು ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಒಂದು 4 ಚಪಾತಿ ಆಗುತ್ತೆ. ಅಷ್ಟು ಕ್ವಾಂಟಿಟಿಗೆ ನಾನು ಸಾಕಾಗೋಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಚಪಾತಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು. ಆದರೂ ಕೂಡ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಕೆಲವೊಂದು ಟಿಪ್ಸ್ ಇದೆ ಅದಕ್ಕೋಸ್ಕರ. ಯೂಶ್ವಲಿ ನಾವು ತಣ್ಣೀರಲ್ಲಿ ಯಾವಾಗಲೂ ಮಿಕ್ಸ್ ಮಾಡ್ಕೊತೀವಲ್ವ, ಬಟ್ ಇಲ್ಲಿ ನಾನು ಬಿಸಿನೀರನ್ನು ಬಳಸ್ಕೊತಾ ಇದ್ದೀನಿ. ಯಾಕೆ ಅಂದರೆ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಆ್ಯಂಡ್ ಟೈಮ್ ಇರೋದಿಲ್ಲ ನಮಗೆ, ಎಷ್ಟೊಂದು ಸಲ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಸೊ ಹಿಟ್ಟನ್ನು ನೆನೆಸೋದಕ್ಕೆ ಎಲ್ಲ ನಮಗೆ ಟೈಮ್ ಇರಲ್ವಲ್ಲ, ಆ ಟೈಮಲ್ಲಿ ತಣ್ಣೀರು ಬಳಸೋದಕ್ಕಿಂತ ಈ ಥರ ಬಿಸಿನೀರನ್ನು ಬಳಸಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ನಾವು ನೆನೆಸೋ ಅವಶ್ಯಕತೆ ಇರಲ್ಲ. ಇಮಿಡಿಯೇಟಾಗಿ ಆವಾಗಲೇ ನಾವು ಚಪಾತಿನ ಲಟ್ಟಿಸ್ಕೋಬೋದು. ಸೊ ದಟ್ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಹಿಟ್ಟು ಕಳಿಸ್ಕೊಳ್ಳುವಾಗ ಒಂದು 1/2 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನನಗೆ ಇಲ್ಲಿ ಟೈಮ್ ಇರೋದ್ರಿಂದ ನಾನು ಸ್ವಲ್ಪ ಒಂದು 10 ನಿಮಿಷ ನೆನೆಯೋಕ್ಕೆ ಅಂತ ಬಿಡ್ತೀನಿ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಂಡು. ನೀವು ಬೇಕಂದರೆ ಇಮಿಡಿಯೇಟಾಗಿಯೇ ಲಟ್ಟಿಸ್ಕೋಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಚಪಾತಿ ಮಾತ್ರ ತುಂಬಾ ಸಾಫ್ಟಾಗಿ ಬರುತ್ತೆ. ಈ ಟ್ರಿಕ್ನ ಒಂದು ಸಲ ಬಳಸಿ ನೋಡಿ, ನಿಜವಾಗ್ಲೂ ಯೂಸ್ಫುಲ್ ಇರುತ್ತೆ. ಆ್ಯಂಡ್ ನಾವು ಯಾವಾಗಲೂ ಚಪಾತಿ ಹಿಟ್ಟನ್ನು ಈ ಥರ ನಾದ್ಬಿಟ್ಟು ಹಾಗೆ ಇಡ್ತೀವಿ, ಹಂಗೆ ಇಡಬಾರ್ದು. ಯಾವಾಗಲೂ ಚಪಾತಿ ಹಿಟ್ಟನ್ನು ಎಲ್ಲ ನಾದಾದಮೇಲೆ ಒಂದು ಬಾಲ್ ಥರ ಮಾಡ್ತೀವಲ್ವ, ಅದ್ರ ಮೇಲೆ ಕೂಡ ನಾವು ಯಾವಾಗಲೂ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಒಂದು 5 ನಿಮಿಷ 10 ನಿಮಿಷ ಆ ಥರ ನೀವು ವೆಯ್ಟ್ ಮಾಡ್ತೀರಾ ಅಂದರೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಟರೆ ಚಪಾತಿ ಇನ್ನೂ ಸಾಫ್ಟಾಗಿ ಬರುತ್ತೆ. ನನಗೆ ಟೈಮ್ ಇರೋದ್ರಿಂದ ನಾನು ಇಡ್ತಾಯಿದ್ದೀನಿ. ನೀವು ಬೇಕಂದರೆ ಹಾಗೇ ಇಮಿಡಿಯೇಟಾಗಿ ಲಟ್ಟಿಸ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ. ಆ್ಯಂಡ್ ಈಗ ನಾನು ಪಲ್ಯಕ್ಕೋಸ್ಕರ ಒಂದು 200 ಗ್ರಾಮಷ್ಟು ಬೀಟ್ರೂಟನ್ನು ತೊಗೊಂಡಿದ್ದೀನಿ. ಇದು ನಾನು ಆಲ್ರೆಡಿ ಪೀಲ್ ಮಾಡಿದ್ದೀನಿ, ಅದರದ್ದು ಸಿಪ್ಪೆನೆಲ್ಲ. ಇವಾಗ ತುರ್ಕೋತಾ ಇದ್ದೀನಿ ನಾನು. ಯೂಶ್ವಲಿ ನೀವೆಲ್ಲ ಕಟ್ ಮಾಡಿ ಮಾಡ್ಕೋತೀರಾ ಅನಿಸುತ್ತೆ, ಬಟ್ ಈ ಥರ ಪಲ್ಯ ಒಂದು ಸಲ ಟ್ರೈ ಮಾಡಿ. ತುರಿದು ಮಾಡಿರೋದು ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನಾವು ಯಾವುದೇ ರೀತಿ ನೀರು ಹಾಕಿನೂ ಬಾಯ್ಲ್ ಮಾಡಲ್ಲ ಇದು, ಹಾಗಾಗಿ ಇದ್ರ ನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಗೇ ಇರುತ್ತೆ. ಬೀಟ್ರೂಟು ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ಸ್ಟ್ರೋಕ್ ಅಂಥದ್ದೆಲ್ಲ ಪ್ರಿವೆಂಟ್ ಮಾಡ್ಬೋದು. ಆ್ಯಂಡ್ ನಮ್ಮ ಕಾರ್ಡಿಯಾಕ್ ಹೆಲ್ತಿಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಇದರಲ್ಲಿ ಡೈಟ್ರಿ ಫೈಬರ್ ಹೆಚ್ಚಾಗಿರೋದ್ರಿಂದ ಕಾನ್ಸ್ಟಿಪೇಷನು ಮತ್ತು ಸ್ಟಮಕ್ ಪ್ರಾಬ್ಲಮ್ಸ್ ಏನೇ ಇದ್ದರೂ ಕೂಡ ಸಾಲ್ವ್ ಆಗುತ್ತೆ. ಆ್ಯಂಡ್ HB ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಸುಮಾರು ಜನ ಕಾನ್ಸ್ಟಿಪೇಷನಿಂದ ಬ್ಲಡ್ ಲಾಸ್ ಆಗಿರುತ್ತೆ, ಅವ್ರಿಗೆಲ್ಲನೂ ಕೂಡ HB ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಪ್ರೆಗ್ನೆಂಟ್ ವುಮೆನು, ಮಕ್ಕಳು ಎಲ್ಲರೂ ತೊಗೋಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೀಟ್ರೂಟು ಸ್ಕಿನ್ ಹೆಲ್ತನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ನಿಮ್ಮ ಡಯಟಲ್ಲಿ ಖಂಡಿತ ಬೀಟ್ರೂಟನ್ನು ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಲಾಟ್ಸ್ ಆಫ್ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ. ಆ್ಯಂಡ್ ಈಗ ಬೀಟ್ರೂಟ್ ತುರಿಯೋದಾದಮೇಲೆ ನಾನು ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ನಾನು 4 ಹಸಿಮೆಣಸಿನ್ಕಾಯಿನ ಓಲ್ಡ್ ಮಾಡಿಕೊಂಡು ಉದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಒಣಮೆಣಸಿನ್ಕಾಯಿ ಪುಡಿನ ಬಳಸ್ತಾ ಇಲ್ಲ, ಹಸಿಮೆಣಸಿನ್ಕಾಯಿನೇ ಬಳಸ್ತಾ ಇದ್ದೀನಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಇದಕ್ಕೆ ಒಂದು ಬಾಣಲಿನ ಇಟ್ಕೊಳ್ತಾ ಇದ್ದೀನಿ. ಬಾಣಲಿ ಸ್ವಲ್ಪ ಹೀಟಾಗಿ ಆದಮೇಲೆ ಒಂದು 2 to 3 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಹೀಟ್ ಆಗಲಿ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಎಣ್ಣೆ ಹೀಟ್ ಆದಮೇಲೆ ನೋಡ್ತಿರ್ಬೋದು ಎಣ್ಣೆ ಕಾದಿದೆ. ಈಗ ಒಂದು 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ ಆ್ಯಂಡ್ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ನಾನು ಕಡಲೆಬೇಳೆನ ಹಾಕ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಈ ಪಲ್ಯದಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತ ಅಂದ್ರೇ ಕಡಲೆಬೇಳೆ.
ಯಾಕೆ ಅಂದರೆ ಪಲ್ಯದಲ್ಲಿ ಅದು ಕಡಲೆಬೇಳೆ ಸ್ವಲ್ಪ ಗಟ್ಟಿಯಾಗಿ ಹಾಗೇ ನಾವು ಒಗ್ಗರಣೆ ಕೊಡ್ತೀವಲ್ವ, ಅದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನಾವು ತಿನ್ನುವಾಗ. ಸೊ ಕಡಲೆಬೇಳೆನ ಮಾತ್ರ ಸ್ಕಿಪ್ ಮಾಡಬೇಡಿ, ಕಂಪಲ್ಸರಿ ಹಾಕಿ. ಆ್ಯಂಡ್ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನೂ ಕೂಡ ಈ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಇದೆರಡು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಆ್ಯಂಡ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಪಲ್ಯ ಅಂತೂ ತುಂಬಾ ಬೇಗನೆ ಆಗುತ್ತೆ, ಮ್ಯಾಕ್ಸಿಮಮ್ 10 ಮಿನಿಟ್ಸಲ್ಲಿ ಎಲ್ಲ ಮಾಡಿಬಿಡ್ಬೋದು ಈ ಪಲ್ಯನ. ಈಗ ಇದಕ್ಕೆ ನಾನು ಒಂದು ಎಸಳು ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ. ಕರಿಬೇವು ಫ್ರೆಶ್ ಆಗಿದ್ದಷ್ಟು ಅದು ಘಮ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ ನಾನಿಲ್ಲಿ. ಇದು ಪ್ಲೇನ್ ಪಲ್ಯ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ಬೇರೆ ಏನು ಮಸಾಲೆಗಳೆಲ್ಲ ಏನೂ ಬಳಸಲ್ಲ. ಹಾಗೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾವೇನು ಆಗಲೇ ತುರಿದಿಟ್ಕೊಂಡಿದ್ವಲ್ಲ ಬೀಟ್ರೂಟ್ ತುರಿನ ನಾನೀಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ನೀರೆಲ್ಲ ಏನೂ ಹಾಕೋದು ಬೇಕಿಲ್ಲ, ಇದರಲ್ಲಿನೇ ನೀರಿನ ಅಂಶ ಇರುತ್ತಲ್ವ, ಅದೇನೇ ನೀರು ಬಿಟ್ಕೊಂಡು ಬೀಟ್ರೂಟು ತುರಿದಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಆ್ಯಂಡ್ ಈಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ. ಕೈ ಬಿಡದೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಯಾಕೆ ಅಂದರೆ ಇದು ತುರಿದು ಮಾಡ್ತಾಯಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಕೈ ಬಿಡದೆ ಸ್ವಲ್ಪ ಚೆನ್ನಾಗಿ ಆಗಾಗ ಮಿಕ್ಸ್ ಮಾಡ್ತಾ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ವಯಸ್ಸಾಗಿರೋರಿಗಂತೂ ಇದು ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರಿಗೆ ಕೆಲವರಿಗೆ ಹಲ್ಲಿರಲ್ಲ, ಸೊ ಅವರೆಲ್ಲರಿಗೂ ಅಗಿಯೋದಕ್ಕೆ ಈಸಿ ಆಗುತ್ತೆ ಇದು. ಈಗ ಲಾಸ್ಟ್ಗೆ ನಾನು ಒಂದು 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ. ನೀವು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅಂದರೆ ಒಣಮೆಣಸಿನ ಪುಡಿನೂ ಹಾಕ್ಕೋಬೋದು, ಬಟ್ ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೇ ಇದು ಟೇಸ್ಟ್ ಚೆನ್ನಾಗಿ ಬರೋದು ನೋಡಿ. ಈಗ ಪಲ್ಯ ರೆಡಿ ಆಯಿತು. ಈಗ ಸ್ಟವ್ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡ್ರೆ ಪಲ್ಯ ರೆಡಿ. ಆ್ಯಂಡ್ ಈಗ ನೀವು ಇಲ್ಲಿ ನೋಡ್ತಿರ್ಬೋದು, ನಾನೇನು ಆಲ್ರೆಡಿ ಚಪಾತಿ ಹಿಟ್ಟನ್ನ ನಾದ್ಕೊಂಡು ಇಟ್ಕೊಂಡಿದ್ನಲ್ವ, ಚಪಾತಿ ಹಿಟ್ಟು ತುಂಬ ಸಾಫ್ಟಾಗಿ ಆಗಿದೆ. ಈಗ ಇನ್ನೊಂದು ಸಲ ಸ್ವಲ್ಪ ಚೆನ್ನಾಗಿ ನಾದ್ಕೋತೀನಿ ನಾನು. ಚಪಾತಿ ಹಿಟ್ಟು ಕಲಸೋದಷ್ಟೇ ಅಲ್ಲ, ನಾವು ಲಟ್ಸುವಾಗಲೂ ಕೂಡ ಒಂದು ಟ್ರಿಕ್ ಇದೆ. ಆ ಟ್ರಿಕ್ನ ನೀವು ಫಾಲೋ ಮಾಡಿದ್ರೆ ಚಪಾತಿ ಇನ್ನಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ. ಚಪಾತಿ ಸ್ವಲ್ಪ ಅಗಲ ಆದಮೇಲೆ ಅದಕ್ಕೆ ಆಯಿಲ್ ಅಪ್ಲೈ ಮಾಡಿ ಲೇಯರ್ ಥರ ಫೋಲ್ಡ್ ಮಾಡಿ ಈ ಥರ ಚಪಾತಿ ಮಾಡ್ಕೊಳ್ಳೋದ್ರಿಂದ ನೀವು 2 ಡೇಸ್ ಇಟ್ಟರೂ ಕೂಡ ಚಪಾತಿ ಏನೂ ಆಗೋಲ್ಲ, ಅಷ್ಟೇ ಸಾಫ್ಟಾಗಿಯೇ ಇರುತ್ತೆ. ನೀವು ಹಾಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಬೇಕಂತ ಇಲ್ಲ, ಏನೂ ಇಲ್ಲ. ನೀವು ಕೆಲವೊಂದು ಸಲ ಏನಾಗುತ್ತೆ, ಚಪಾತಿ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿದ್ರೆ ಮಧ್ಯಾಹ್ನ ಅಷ್ಟರಲ್ಲಿ ಸ್ವಲ್ಪ ರಫ್ ಆಗೋದು ಆ ಥರ ಆಗುತ್ತೆ. ಬಟ್ ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಥರ ಟ್ರಿಕ್ನ ಫಾಲೋ ಮಾಡಿ ಖಂಡಿತ ಸಂಜೆವರೆಗೂ ಇಟ್ಟರೂ ಕೂಡ, ಸಂಜೆವರೆಗೂ ಅಷ್ಟೇನೇ ಅಲ್ಲ, 2 ಡೇಸ್ ಇಟ್ಟರೂ ಕೂಡ ಚಪಾತಿ ಸಾಫ್ಟಾಗಿಯೇ ಇರುತ್ತೆ. ಆ್ಯಂಡ್ ಇಲ್ಲಿ ತವ ಕಾಯಿಸ್ಕೊಂಡು ನಾನು ಚಪಾತಿನ ತವದ ಮೇಲೆ ಹಾಕ್ಕೊಂಡು ಸುಟ್ಕೋತಾ ಇದ್ದೀನಿ. ಕೆಲವರು ಬೇಯಿಸ್ತಾರೆ ಅಂತಾರೆ, ನಾವು ಚಪಾತಿ ಸುಡ್ತೀವಿ ಅಂತಲೇ ಹೇಳೋದು. ಸೊ ಚಪಾತಿ ಸುಡ್ತೀವಲ್ವ, ಆವಾಗಲೂ ಕೂಡ ಸ್ವಲ್ಪ ಎರಡೂ ಕಡೆ ಆಯಿಲ್ ಅಪ್ಲೈ ಮಾಡಿ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಇಷ್ಟೇ, ಚಪಾತಿ ಸಾಫ್ಟಾಗಿ ಬರಬೇಕು ಅಂದರೆ ತುಂಬ ಏನೂ ಟ್ರಿಕ್ಸ್ ಇಲ್ಲ. ಇದೇ ಒಂದು 2-3 ನಾನು ಏನು ವೀಡಿಯೋದಲ್ಲಿ ಹೇಳಿದ್ದೀನಲ್ವ, ಈ ಥರ ಫಾಲೋ ಮಾಡಿ ಚಪಾತಿ ತುಂಬಾ ಸಾಫ್ಟಾಗಿರುತ್ತೆ. ಆ್ಯಂಡ್ ವಯಸ್ಸಾದವರು ಕೂಡ ಏನೂ ಪ್ರಾಬ್ಲಮ್ ಇಲ್ದಲೇ ಆರಾಮಾಗಿ ತಿನ್ಬೋದು, ಅಷ್ಟು ಸಾಫ್ಟಾಗಿ ಬರುತ್ತೆ ಚಪಾತಿ. ಆ್ಯಂಡ್ ಸುಡುವಾಗ ಸ್ವಲ್ಪ ಎಡ್ಜಸ್ನ ನೋಡ್ಕೊಳ್ಳಿ, ಕೆಲವೊಂದು ಸಲ ಎಡ್ಜಸ್ ದಪ್ಪ ಬಂದಿರುತ್ತೆ, ನೋಡಿಕೊಂಡು ಚಪಾತಿನ ಸುಟ್ಕೊಂಡ್ರೆ ತುಂಬಾ ಸಾಫ್ಟಾಗಿರೋ ಚಪಾತಿ ರೆಡಿ ಆಯಿತು. ಇಲ್ಲಿ ನೋಡಿ, ಇದೇ ನನ್ನ ರಾತ್ರಿ ಊಟ. ಚಪಾತಿ ಅಂತೂ ನಿಜವಾಗ್ಲೂ ಸಖತ್ತು ಸಾಫ್ಟಾಗಿ ಬಂದಿದೆ ನೋಡಿ. ನೀವು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಬಂದಿದೆ ಚಪಾತಿ ಅಂತ. ನಿಜವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೂ. ಸೊ ನಂದು ಊಟ ರೆಡಿ ಆಯಿತು, ನನಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಆಗಿದೆ ಅಂತ. ಒನ್ ಆಫ್ ಮೈ ಫೇವ್ರೆಟ್ ಪಲ್ಯ ಆ್ಯಂಡ್
ನನಗಂತೂ ಸಖತ್ತು ಇಷ್ಟ, ಬೇಗ ಆಗುತ್ತೆ ಆ್ಯಂಡ್ ತುಂಬ ಹೆಲ್ದಿ ಕೂಡ. ಚಪಾತಿ ಅಂದರೆ ಸಖತ್ತು ಸಾಫ್ಟಾಗಿ ಸೂಪರಾಗಿ ಬಂದಿದೆ. ಪಲ್ಯ ಕೂಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿ ಪಲ್ಯನ. ಮಕ್ಕಳು ಲಂಚ್ ಬಾಕ್ಸಿಗೆ ಆಗಿರ್ಬೋದು, ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ಆಗಿರ್ಬೋದು, ಆ್ಯಂಡ್ ವರ್ಕಿಂಗ್ ವುಮೆನ್ಸ್, ಬ್ಯಾಚುಲರ್ಸ್ ಎಲ್ರಿಗೂ ತುಂಬಾ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ. ಸೊ ನಾನು ಊಟ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಬಾಯ್. ಓಕೆ, ವೆಲ್ಕಮ್ ಬ್ಯಾಕ್ ಟು ದ ಸೇಮ್ ವ್ಲಾಗ್. ನಾನು ಊಟ ಮುಗಿಸಿ ಆ್ಯಂಡ್ ಪಾತ್ರೆ ಗೀತ್ರೆ ಎಲ್ಲ ತೊಳೆದಾಯಿತು. ಯಾಕೆಂದರೆ ನಾಳೆ ಊರಿಗೆ ಹೋಗೋ ಪ್ಲಾನ್ ಇದೆ. ಸೊ ಬೆಳಗ್ಗೆನೇ ಪಾತ್ರೆ ಎಲ್ಲ ವಾಶ್ ಮಾಡಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ ಆಗಲ್ಲ. ಅದಕ್ಕೋಸ್ಕರ ಯೂಶ್ವಲಿ ನಾನು ನೈಟ್ ಟೈಮೇ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡು ಬಿಡ್ತೀನಿ. ಬೆಳಗ್ಗೆ ಡ್ಯೂಟಿಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಊಟ ಆದಮೇಲೆ ಪಾತ್ರೆ ವಾಶ್ ಮಾಡೋಣ ಅಂತ ಹೊರಗಡೆ ಹೋದೆ. ಮಳೆ ಸಖತ್ತಾಗಿಯೇ ಬಂತು. ಸೊ ಮಳೆ ಬಂದು ಬಿಟ್ಟಾದಮೇಲೆ ಆ ಒಂದು ತಣ್ಣಗೆ ಗಾಳಿ ಬರುತ್ತಲ್ವ, ಆ ಕ್ಲೈಮೇಟ್ ನನಗಂತೂ ಸಖತ್ತು ಇಷ್ಟ. ಅದಕ್ಕೆಂತಲೇ ಒಂದು 1/2 an hour ಹೊರಗಡೆನೇ ವಾಕ್ ಮಾಡ್ತಾ ಕ್ಲೈಮೇಟ್ನ ಫೀಲ್ ಮಾಡಿ ಈಗ ಒಳಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ನಾಳೆ ಮಾರ್ನಿಂಗ್ ಆಲ್ರೆಡಿ ಆ ಹಾಫ್ ಬೀಟ್ರೂಟ್ ಪೀಸನ್ನ ಎತ್ತಿಟ್ಟಿದ್ನಲ್ವ, ಅದನ್ನು ನಾಳೆ ಮಾರ್ನಿಂಗ್ ಜ್ಯೂಸನ್ನು ಮಾಡ್ಕೊಳ್ಳೋಕ್ಕೆ ಅಂತಲೇ ತೆಗೆದಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಆಲ್ಮಂಡ್ ಗಮ್ಮು ಮತ್ತು ಚಿಯಾ ಸೀಡ್ಸ್ನ ನೆನೆಸಿಡ್ತೀನಿ. ಕೆಲವೊಂದು ಜ್ಯೂಸಸ್ಸಿಗೆ ನಾನು ಯೂಶ್ವಲಿ ಬಳಸ್ತೀನಿ ಚಿಯಾ ಸೀಡ್ಸ್ ಮತ್ತು ಆಲ್ಮಂಡ್ ಗಮ್ಮನ್ನು. ಸೊ ಈ ಜ್ಯೂಸಿಗೂ ಕೂಡ ನಾನು ಅದನ್ನು ನೈಟೇನೆ ನೆನೆಸಿಡ್ತೀನಿ. ಅದಕ್ಕೋಸ್ಕರ ಬಂದೆ, ಅದನ್ನು ಕೂಡ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತೀನಿ ನೋಡಿ. ಚಿಯಾ ಸೀಡ್ಸ್ನ ನೆನೆಸೋದಕ್ಕೆ ಅಂತ ಮೊದಲು ನಾನಿಲ್ಲೊಂದು ಗ್ಲಾಸ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ರೆ ಇದು ಚೆನ್ನಾಗಿ ನೆನ್ಕೊಳ್ಳುತ್ತೆ. ಆ್ಯಂಡ್ ಇದರಲ್ಲಿ ಫೈಬರ್ ರಿಚ್ಚು, ಡಯಟ್ ಮಾಡೋರಿಗೆ, ಫ್ಯಾಟ್ ಲಾಸ್ ಮಾಡೋವಂಥವ್ರಿಗೆ ಎಲ್ರಿಗೂ ತುಂಬಾ ಒಳ್ಳೆಯದು. ದೇಹನ ತಂಪು ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ ಇದರಲ್ಲಿ. ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ಯಾವ್ದಾರ ಜ್ಯೂಸಸ್ಸಿಗೆ. ಆ್ಯಂಡ್ ಇಲ್ಲಿ ಒಂದು ಬೌಲಲ್ಲಿ ಒಂದು 1/2 ಟೇಬಲ್ ಸ್ಪೂನಷ್ಟು ಆಲ್ಮಂಡ್ ಗಮ್ಮನ್ನು ಹಾಕಿ ಅದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ಇದು ಓವರ್ ನೈಟ್ ನೆನಿಬೇಕು. ಇದು ಬೆಳಗ್ಗೆ ಅಷ್ಟರಲ್ಲಿ ಕ್ವಾಂಟಿಟಿ ಜಾಸ್ತಿ ಆಗಿರುತ್ತೆ, ನೋಡೋಕ್ಕೆ ಇಷ್ಟೇ ಇರುತ್ತೆ. ಇದು ಕೂಡ ಬಾಡಿನ ತುಂಬಾ ಕೂಲ್ ಮಾಡುತ್ತೆ. ನಾನು ಸಮ್ಮರಲ್ಲಿ ಯೂಶ್ವಲಿ ಯೂಸ್ ಮಾಡ್ತೀನಿ. ಸೊ ಹೇಗೆ ನೆನೆಸ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ಈಗ ನನ್ನ ನೈಟ್ ರೂಟೀನ್ ವರ್ಕೆಲ್ಲ ಮುಗಿದಿದೆ. ಏನಿಲ್ಲ, ಮಲ್ಕೊಳ್ಳೋದಷ್ಟೇ ಕೆಲಸ. ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗ್. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸುಮಾರು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ see you in the next vlog. Bye bye. Thank you. Good night.